ಬೆಳಗಾವಿಯಲ್ಲಿ ಕತ್ತಿ ಮತ್ತು ಜಾರಕಿಹೊಳಿ ಕದನ ಈಗ ಶುರುವಾಗಿದೆ. ಇನ್ನು ಬೆಳಗಾವಿಯಲ್ಲಿ ಕತ್ತಿ ಮತ್ತು ಜಾರಕಿಹೊಳಿಯ ಕದನ ಆರಂಭ ಆಗಿರುವಂಥದ್ದು. ಕುಂದನಗರಿಯಲ್ಲಿ ಸಾಹುಕಾರ್ ವರ್ಸಸ್ ಸಾಹುಕಾರ್. ಬೆಳಗಾವಿಯಲ್ಲಿ ಈಗ ಪೋಸ್ಟರ್ ವಾರ್ ಶುರುವಾಯ್ತಾ? ಒಬ್ರಿಗೊಬ್ರು ಪೋಸ್ಟ್ ಮಾಡುವಂತಹ ಮೂಲಕವಾಗಿ ಈಗ ವಾರ್ ಶುರು ಮಾಡಿಕೊಂಡಿದ್ದಾರೆ. ಕತ್ತಿ ಹಾಗೂ ಜಾರಕಿಹೊಳಿ ಮಧ್ಯೆ ಈಗ ಫೈಟ್ ಜೋರಾಗಿ ನಡೀತಾ ಇದೆ. ಕತ್ತಿ ಹಾಗೂ ಜಾರಕಿಹೊಳಿಯ ಮಧ್ಯೆ ಫೈಟ್ ಈಗ ಜೋರಾಗಿದೆ. ಯಾರು ಹೆದರಬೇಡಿ ಎಂದು ಏನು ಸ್ಟೇಟಸ್ ಅನ್ನ ಕತ್ತಿ ಹಾಕಿರುವಂಥದ್ದು. ಈಗ ಕತ್ತಿ ಸ್ಟೇಟಸ್ಗೆ ಜಾರಕಿಹೊಳಿ ಬಣ ಕೌಂಟರ್ ಅನ್ನ ನೀಡ್ತಾ ಇದೆ. ಬೊಗಳುವ ಕತ್ತಿಗಳತ್ತ ಕಲ್ಲು ತೂರುತ್ತಾ ಹೋದ್ರೆ ಗುರಿ ಮುಟ್ಟಲು ಸಾಧ್ಯವಾಗಲ್ಲ ಅಂತ ಪೋಸ್ಟರ್ ಅನ್ನ ಮಾಡ್ತಾ ಇರುವಂಥದ್ದು. ನಾಯಿ ಬೊಗಳಿದ್ರೆ ದೇವಲೋಕ ಏನು ಹಾಳಾಗೋದಿಲ್ಲ ಅನ್ನೋ ಮೂಲಕವಾಗಿ ಕತ್ತಿ ಪೋಸ್ಟ್ಗೆ ಕೌಂಟರ್ ಪೋಸ್ಟ್ ಅನ್ನ ನೀಡ್ತಾ ಇದ್ದಾರೆ. ಅವರು ಏನು ಕೂಗುತ್ತಿರ್ಲಿ, ನಾವು ಸ್ವಾಗತಿಸೋಣ, ಸಾಕ್ತಾ ಇರೋಣ, ಅವ್ರು ಏನಾದ್ರು ಅಂದ್ಕೊಂಡು ನಾವು ಸಾಕ್ತಾ ಹೋಗೋಣ. ಸಂವಿಧಾನದ ಮುಂದೆ ಯಾವ ಚಡ್ಡಿಗಳ ಆಟ ಕೂಡ ನಡೆಯಲ್ಲ. ರಮೇಶ್ ಕತ್ತಿ ಸ್ಟೇಟಸ್ ಹಾಗೂ ಹೇಳಿಕೆಗೆ ಸತೀಶ್ ಫ್ಯಾನ್ಸ್ ಈಗ ತಿರುಗೇಟನ್ನ ನೀಡ್ತಿದ್ದಾರೆ. ಪರೋಕ್ಷವಾಗಿ ಕತ್ತಿಯನ್ನ ನಾಯಿಗೆ ಹೋಲಿಕೆ ಮಾಡಿ ಈಗ ಪೋಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಫ್ಯಾನ್ಸ್ ಪೋಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಕತ್ತಿ ವಿರುದ್ಧವಾಗಿ ಪೋಸ್ಟ್ ಅನ್ನ ಹಾಕ್ತಿದ್ದಾರೆ. ಬೆಳಗಾವಿಯಲ್ಲಿ ಕತ್ತಿ ಮತ್ತು ಜಾರಕಿಹೊಳಿ ಕದನ ಆರಂಭ ಆಗಿದೆ. ಏನು ಪೋಸ್ಟ್ಗಳನ್ನು ಮಾಡಿಕೊಳ್ತಾ ಇರುವಂಥದ್ದು. ರಮೇಶ್ ಕತ್ತಿ ಫೇಸ್ಬುಕ್ ಪೋಸ್ಟ್ ಹೇಳಿಕೆಗೆ ಕೌಂಟರ್ ಪೋಸ್ಟ್ ಅನ್ನ ನೀಡಲಾಗ್ತಾ ಇದೆ. ಹುಕ್ಕೇರಿ ಪಟ್ಟಣದ ರಾಣಿ ಯಮಕನಮರಡಿ ಪ್ರೀತಿಯ ರಾಣಿ ಅಂತ ಕತ್ತಿ ಹೇಳಿಕೆಯನ್ನ ನೀಡಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ಸಾಮಾಜಿಕ ಜಾಲತಾಣದಲ್ಲಿ ಕೌಂಟರ್ ಪೋಸ್ಟ್ ಅನ್ನ ಕೂಡ ಹಾಕಲಾಗಿದೆ. ರಮೇಶ್ ಕತ್ತಿಯನ್ನ ಪರೋಕ್ಷವಾಗಿ ನಾಯಿಗೆ ಹೋಲಿಕೆ ಮಾಡಿದ್ದಾರೆ. ಬೊಗಳುವ ಕತ್ತಿಗಳತ್ತ ಕಲ್ಲು ತೂರುತ್ತಾ ಹೋದ್ರೆ ಗುರಿ ಮುಟ್ಟಲು ಸಾಧ್ಯ ಆಗಲ್ಲ ಅಂತ ಏನು ರೀಪೋಸ್ಟ್ ಅನ್ನ ಮಾಡಿರುವಂಥದ್ದು. ನಿಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನು ಈಗ ಸತೀಶ್ ಜಾರಕಿಹೊಳಿ ಪೋಸ್ಟ್ಗಳನ್ನ ಮಾಡ್ತಾ ಇರುವಂಥದ್ದು, ಅಂದ್ರೆ ಕತ್ತಿ ವಿರುದ್ಧವಾಗಿ ಪೋಸ್ಟ್ಗಳನ್ನ ಹಾಕ್ತಿದ್ದಾರೆ, ಕೌಂಟರ್ ಅನ್ನ ಕೂಡ ನೀಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತ ಲಕ್ಷ್ಮಿ, ಅಂತಂದ್ರೆ ಬೆಳಗಾವಿ ಮಧ್ಯದಾಗ ಪೋಸ್ಟರ್ ವಾಡಿತಾ ಇರೋದು ರಮೇಶ್ ಕತ್ತಿ ಬೆಂಬಲಿಗರ ನಡುವೆ ಒಂದು ಪೋಸ್ಟರ್ ವಾರ್ ಸಹ ಇದೆ ನಡೀತಾ ಇರುವಂತದ್ದು. ರಮೇಶ್ ಕತ್ತಿ ಅವರು ನಿನ್ನೆ ಮಾಧ್ಯಮಗಳಿಗೆ ರಾಣಿ ಮತ್ತು ಹುಕ್ಕೇರಿ ನನ್ನ ಏನು ಯಮಕನಮರಡಿ ನನ್ನ ಪ್ರೀತಿಯ ರಾಣಿ, ಹುಕ್ಕೇರಿ ನನ್ನ ಪಟ್ಟದ ರಾಣಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ನೀಡಿರುವಂತದ್ದು. ಈ ಒಂದು ಹೇಳಿಕೆಯನ್ನು ನೀಡಿದ ಬೆನ್ನಲ್ಲೇ ಅಂತಂದ್ರೆ ಈಗ ಜಾರಕಿಹೊಳಿ ಬೆಂಬಲಿಗರು ಈಗ ಪೋಸ್ಟರ್ ಅನ್ನ ಹಾಕಿ ರಮೇಶ್ ಕತ್ತಿ ವಿರುದ್ಧ ತಮ್ಮ ಆಕ್ರೋಶವನ್ನ ಸಹ ಇಲ್ಲಿ ಹೋಲಿಕೆ ಮಾಡ್ತಾ ಇರುವಂತದ್ದು. ಪರೋಕ್ಷವಾಗಿ ರಮೇಶ್ ಕತ್ತಿ ಅವರನ್ನ ನಾಲಿಗೆ ಹೋಲಿಕೆ ಮಾಡಿ ಇಲ್ಲಿ ಪೋಸ್ಟ್ ಸಹ ಮಾಡಿರುವಂತದ್ದು. ಬೊಗಳುವ ಕತ್ತಿಗಳತ್ತ ಕಲ್ಲು ತುರುತ್ತಾ ಹೋದರೆ ಗುರು ಮುಟ್ಟಲು ಸಾಧ್ಯ ಇಲ್ಲ ಅಂತ ಹೇಳಿ ರಮೇಶ್ ಕತ್ತಿ ಅವರಿಗೆ ಜಾರಕಿಹೊಳಿ ಫ್ಯಾನ್ಸ್ ಇದೀಗ ಕೌಂಟರ್ ಅನ್ನ ಸಹ ನೀಡ್ತಾ ಇರುವಂತದ್ದು. ಈ ಹಿಂದೆ ಅಂತಂದ್ರೆ ರಮೇಶ್ ಕತ್ತಿ ಅವರು ಒಂದು ಫೇಸ್ಬುಕ್ ನಲ್ಲಿ ಸ್ಟೇಟಸ್ ಇಟ್ಟಿದ್ರು. ಯಾರು ಸಹ ಕಾರ್ಯಕರ್ತರು ಏನು ಹೆದರ್ಬೇಡಿ, ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಒಂದು ಪೋಸ್ಟರ್ ಮಾಡಿದ್ರು. ಆ ಒಂದು ಹೇಳಿಕೆಗೆ ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ಪ್ರತಿಕ್ರಿಯೆಯನ್ನು ಸಹ ನೀಡಿರುವಂತದ್ದು. ಯಮಕನಮರಡಿ ಮತಕ್ಷೇತ್ರದಲ್ಲಿ ನನಗೆ ಮೊದಲಿನದು ಪ್ರೀತಿ ಇದೆ, ಇನ್ನು ಮುಂದೆನೂ ಪ್ರೀತಿ ಇರುತ್ತೆ ಅಂತ ಹೇಳಿ ಒಂದು ಹೇಳಿಕೆ ನೀಡಿದ್ರು. ಅದಾದ ಬಳಿಕ ಏನು ಈ ಒಂದು ಹೇಳಿಕೆಯನ್ನು ಸಹ ನೀಡಿರುವಂತದ್ದು. ಹುಕ್ಕೇರಿ ನನ್ನ ಪಟ್ಟದ ರಾಣಿ ಮತ್ತು ಯಮಕನಮರಡಿ ಪ್ರೀತಿಯ ರಾಣಿ ಅಂತ ಹೇಳಿಕೆ ನೀಡಿದ್ರು. ಈ ಹೇಳಿಕೆ ಈಗ ಜಾರಕಿಹೊಳಿ ಬೆಂಬಲಿಗರನ್ನ ಕೇಳುವಂತೆ ಇಲ್ಲಿ ಮಾಡಿರುವಂತದ್ದು. ಲಕ್ಷ್ಮಿ, ಧನ್ಯವಾದ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರಮೇಶ್ ಕತ್ತಿ ಫೇಸ್ಬುಕ್ ಪೋಸ್ಟ್ ಹೇಳಿಕೆಗೆ ಕೌಂಟರ್ ಪೋಸ್ಟ್ ಅನ್ನ ಈಗ ಸತೀಶ್ ಜಾರಕಿಹೊಳಿ ಫ್ಯಾನ್ಸ್ ನೀಡ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ಸತೀಶ್ ಸಾಮಾಜಿಕ ಜಾಲತಾಣದಲ್ಲಿ ಕೌಂಟರ್ ಪೋಸ್ಟ್ ಅನ್ನ ನೀಡ್ತಿದ್ದಾರೆ. ರಮೇಶ್ ಕತ್ತಿಯನ್ನ ಪರೋಕ್ಷವಾಗಿ ನಾಯಿಗೆ ಹೋಲಿಕೆ ಮಾಡಿ ಫ್ಯಾನ್ಸ್ ಈಗ ಪೋಸ್ಟ್ ಅನ್ನ ಮಾಡ್ತಿದ್ದಾರೆ.